ಒಂದು ಬೆಳ್ಳಿ ಕಾಯಿನ್ ಕೂಡ ಕೊಡ್ತಾ ಇದ್ದೀನಿ. ಫ್ರಂಟ್ ಲಕ್ಷ್ಮಿ ಇದೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಜ ತರ ನೋಡು, ಅಷ್ಟ್ ಲಕ್ಷ್ಮಿ ತರನೇ ಕಾಣ್ತಾ ಇದ್ದಾಳೆ. ಹೊಸ ಮನೆಗೆ ಕಾಲಿಟ್ಟಾದ್ಮೇಲೆ 4ನೇ ವರ್ಷ ನಾವು ಲಕ್ಷ್ಮಿ ಕೂರಿಸ್ತಾ ಇರೋದು. ಮದ್ವೆ ಆಗ ಅದೆಲ್ಲ ಬೇಡ. ನಾವು ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ತಾ ಇದೀವಿ. ಪೇಂಟ್ ಮಾಡಿರೋದು ಆಕ್ಚುಲಿ. ತಮ್ಮ ಎಲ್ಲೋದ್ನೋ ಏನೋ, ಅವಾಗ ನೋಡಿದ್ರೆ ಅವನೇ ಮಿಸ್ಸಿಂಗು. ಹೋಗ್ತಾಳಲ್ಲ ಸ್ವಲ್ಪ ದಿನ. ಈ ರೂಮ್ ಅಂತೂ ಫುಲ್ ಬೀಗ. ಸ್ವಲ್ಪ ಅಲಂಕಾರ ಮಾಡೋಣ, ನನ್ ಕಣ್ಣು ಬೀಳ್ಬಾರ್ದು. ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಬೆಳಿಗ್ಗೆ ಎದ್ದು ಫುಲ್ಲು ರೆಡಿ ಆಗಿದ್ದೀನಿ. ಸೊ ಆಚೆ ಸ್ವಲ್ಪ ರೆಡಿ ಮಾಡಿ ಇವಾಗ ಬಂದೆ ಜಸ್ಟ್. ಅಪ್ಪ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ, ಅಂದರೆ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಇದು ಮಾಡಿಲ್ಲ. ಆ್ಯಂಡ್ ಫುಲ್ಲು ನಾನು 3 ಡೇಸಿಂದ ತಲೆ ಸ್ನಾನ ಮಾಡಿಲ್ಲ. ಒಂಥರ ಆಗ್ತಾಯಿದೆ, ಫುಲ್ ಕೋಲ್ಡ್ ಆಗ್ತಾಯಿದೆ. ಇವತ್ತು ತಲೆ ಸ್ನಾನ ಮಾಡಿರೋದು. ಆ್ಯಂಡ್ ಬನ್ನಿ ಇನ್ನೇನು ಆಗ್ತಾಯಿದೆ ಅಂತ ನೋಡೋಣ. ಗೈಸ್, ಆಲ್ರೆಡಿ ನಮ್ಮಪ್ಪ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ. ಸೊ ನಾವು ವರ್ಷ ಲಕ್ಷ್ಮೀ ಪೂಜೆ ದಿನ ಬೆಳಗ್ಗೆ ಎದ್ದು ಮಾಡ್ತೀವಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಅಪ್ಪ ಫಸ್ಟೇ ತೊಗೊಂಬಂದಿದ್ದಾರೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾಂ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಗೈಸ್, ಆಲ್ಮೋಸ್ಟ್ ಆಲ್ ಮುಗೀತು ಅಗ್ನಿಹೋತ್ರ. ನಮ್ಮಮ್ಮ ಇನ್ನೂ ಬಂದಿಲ್ಲ, ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಅಪ್ಪ ಹೇಳಪ್ಪ, ಇವಾಗ ಇದರಿಂದ ಏನು ಯೂಸು? ಅಗ್ನಿಹೋತ್ರ ಮಾಡೋದ್ರಿಂದ ಮನೆ ವಾತಾವರಣ ಶುದ್ಧಿ ಆಗುತ್ತದೆ, ಮನೆ ಶುದ್ಧಿ ಆಗುತ್ತದೆ, ಮತ್ತು ಪರಿಸರ ಶುದ್ಧಿ ಆಗುತ್ತದೆ. ನಾವು ಹಸುವಿನ ಬೆರಣಿ ಮತ್ತು ಹಸುವಿನ ತುಪ್ಪ ನಾವು ಯೂಸ್ ಮಾಡೋದ್ರಿಂದ ಇದರಲ್ಲಿ ಯಥೇಚ್ಛವಾಗಿ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ. 6 ಕಾಲು ಅಂದರೆ ನಾವು ಯಾವ ಟೈಮಲ್ಲಿ ಉದಯ ಆಗುತ್ತೆ ಆ ಟೈಮ್ ನೋಡ್ಕೊಂಡ್ಬಿಟ್ಟು ನಾವು ಸೂರ್ಯಾಸ್ತದಲ್ಲಿ ನಾವು ಮಾಡೋದು. ಈಗ ದೇವರು ಮುಖವಾಡನ ಸ್ವಲ್ಪ ಅಲಂಕಾರ ಮಾಡೋಣ. ಅಪ್ಪ ಕ್ಲೀನಾಗಿ ವಾಶ್ ಮಾಡಿಕೊಟ್ಟಿದ್ದಾರೆ. ಸೊ ಇಯರಿಂಗ್ಸು, ಆಮೇಲೆ ಲಿಪ್ಸ್ಟಿಕ್ ಏನೆಲ್ಲ ಹಂಗೆ ಇದೆ. ಮೂಗ್ಬತ್ತು ಅದೆಲ್ಲ ಹಾಕೋಣ ಅಂತ. ಸೊ ಕಿರೀಟ ಎಲ್ಲ ಇದೆ. 2 ವರ್ಷ ಹಿಂದೆ ತಂದಿದ್ದಿದ್ದು ಇನ್ನೂ ಇದೆ. ಕೆಲವೊಂದನ್ನ ಮಾತ್ರ ಯೂಸ್ ಮಾಡ್ತೀನಿ, ಇನ್ನೆಲ್ಲ ಹಾಗೆ ಇಡ್ತೀನಿ. ವರ್ಷ ತಂದು ಸ್ಟಿಕ್ಕರ್ ಎಷ್ಟಿದೆ ಗೊತ್ತಾ? ಕಿವಿ ಓಲೆ, ನೆಕ್ಲೆಸ್ಸು, ಹಣೆಬಟ್ಟು ಎಲ್ಲ 4-5 ಪೇರ್ ಇದೆ ಗೈಸ್. ಆ್ಯಂಡ್ ಚೇತು ಅವಳ ಮನೆ ಪೂಜೆ, ಅಂದರೆ ಬೆಳಿಗ್ಗೆನೇ ಹೋದ್ಲು ಅವಳು. 4 ಗಂಟೆಗೆ ಎದ್ದು ಅವ್ರ ಮನೆ ಪೂಜೆ ಇದೆ. ಸೊ ಪೂಜೆ ಮಾಡಿಕೊಂಡು ಆಮೇಲೆ ಬರ್ತಾಳೆ ಮನೆಗೆ. ಓಂ ಮಹಾಲಕ್ಷ್ಮಿ ನಮಃ. ಓಂ ರಮಹೇ ನಮಃ. ಓಂ ಮಹಾಲಕ್ಷ್ಮಿ ನಮಃ. ಓಂ ದೈವಯೇ ನಮಃ. ಓಂ ಮಹಾಲಕ್ಷ್ಮಿ ನಮಃ. ಓಂ ತ್ರಿಕಾಲಜ್ಞಾಯ ಸಂಪನ್ನೇ ನಮಃ. ಪೂಜೆ ಮನೆ ಎಲ್ಲ ಡೆಕೋರೇಷನ್ ನಂದು. ಅಪ್ಪ ಎಲ್ಲ ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ಸೊ ಇವಾಗ ಪೂಜೆ ಮಾಡಿ ರೆಡಿ ಮಾಡಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಸೇವಂತಿಗೆ ಹೂ ಇಟ್ಟು ಅಲಂಕಾರ ಮಾಡಿದ್ದೀನಿ, ಇನ್ನೇನೂ ಇಲ್ಲ. ಆ್ಯಂಡ್ ಹಾರ ಸುಗಂಧರಾಜ ಹಾರ ಹಾಕಿದ್ದೀವಿ. ಟೋಟಲ್ ಆಗಿ ಈ ಥರ ಬಂದಿದೆ. ಇವಾಗ ಮೇಯ್ನ್ ಪೂಜೆ ಮಾಡಬೇಕು. ಅಲ್ಲಮ್ಮ ಒಂಚೂರು ಸರಿ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ಹೆಲ್ಪ್ ಮಾಡಬೇಕು. ಇದು ನನ್ನ ಡಿಪಾರ್ಟ್ಮೆಂಟ್ ಇವಾಗ ಮುಗೀತು. ಸೊ ಬನ್ನಿ ಹೋಗೋಣ, ಅಲ್ಲಿಗೆ ನೋಡೋಣ. ಕಮಲವ ಕೈಯಲ್ಲಿ ಹಿಡಿದೋ ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿರೋ ಬೆಣ್ಣೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲರಿಗೂ ಒಳ್ಳೇದು ಮಾಡವ. ನನ್ನ ಸುತ್ತಮುತ್ತ ಯಾರಿದ್ದಾರೆ ಅವರಿಗೆಲ್ಲ ಒಳ್ಳೇದು ಮಾಡವ ತಾಯಿ. ದಿನ ಕೇಳ್ಕೊಂತೀನಿ, ಇವತ್ತು ಕೇಳ್ಕೊತಾ ಇದ್ದೀನಿ. ಏನ್ ಬೇಕು ಹೇಳಪ್ಪಾಜಿ, ನಾನು ಕೊಡ್ತೀನಿ. ಏನೋ ಹುಡುಕ್ತಿದ್ಯಲ್ಲ, ಏನ್ ಬೇಕಿತ್ತು? ತಡಿ ಅಪ್ಪಾಜಿ, ಒಂದು ಬಿತ್ತಂದ್ರೆ ಪಟ್ಟಂತ ಬಿದ್ದೋಗುತ್ತಾಗ. ಅಲ್ಲ
ಎಲ್ರಿಗೂ ಒಳ್ಳೇದಾಗಲಿ, ಆರೋಗ್ಯ ಎಲ್ಲ ಕೊಡಲಿ ಅಂತ ನಾನು ಇಲ್ಲಿಂದ ಪೂಜೆ ಮಾಡ್ತಾ ಬೇಡ್ಕೊತಾ ಇದ್ದೀನಿ. ಸೊ ನಮ್ಮನೆ ವರಮಹಾಲಕ್ಷ್ಮಿ ಹೀಗಿತ್ತು. ಸೊ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದ್ದೀವಿ ನಮ್ಮ ಮನೇಲಿ. ಆ್ಯಂಡ್ ಪ್ರತಿ ವರ್ಷ ನಾವು ಹೀಗೆ ಮಾಡ್ತಾ ಇರೋದು. ನಾವು ಅಂದರೆ ಇಲ್ಲಿ ಮನೆ ಓಪನ್ ಆದಮೇಲಲ್ಲ, ಮನೆ ಓಪನ್ ಅಂದರೆ ಹೊಸ ಮನೆಗೆ ಕಾಲಿಟ್ಟಾದಮೇಲೆ ಸತತ 3 ವರ್ಷ 4 ವರ್ಷನಾ, ಇದು 4ನೇ ವರ್ಷ ನಾವು ಲಕ್ಷ್ಮಿ ಕೂರಿಸ್ತಾ ಇರೋದು. ಸೊ ಫಸ್ಟು ಕೂರಿಸ್ತಾ ಇದ್ವಿ, ಬಟ್ ಇಷ್ಟೊಂದು ಮಾಡ್ತಾ ಇರಲಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮನೇಲಿ ನಾವು ಕೂರಿಸ್ತಾ ಇದ್ವಿ ಅಷ್ಟೇ. ಬಟ್ ಇವಾಗ ನಾವು ಲಕ್ಷ್ಮಿನ ಕೂರಿಸ್ತಾ ಇದ್ದೀವಿ. 4 ವರ್ಷ ಕಂಪ್ಲೀಟ್ ಆಯಿತು. ಆ್ಯಂಡ್ ನನ್ನ 4 ವರ್ಷದ ವ್ಲಾಗು ನಾನು ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ, ನನಗಂತೂ ತುಂಬ ಇಷ್ಟ. ಸೊ ಈ ನನಗೆ ಈ ಲಕ್ಷ್ಮೀ ಪೂಜೆ ಹೇಳ್ಕೊಟ್ಟಿದ್ದೆ ನನಗೆ ದೀಪಕ್ಕ. ಸೊ ಅಲ್ಲಿಂದ ನಾನು ಕಲ್ತಿದ್ದು. ಆ್ಯಂಡ್ ಇನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅವರು ಮಗಳ ಮನೆಗೆ ಹೋಗಬೇಕು, ತಂಗಿ, ನಮ್ಮಮ್ಮನ ತಂಗಿ ಮನೆ. ನಿನಗೆ ಚಿಕ್ಕಮ್ಮ, ಅದೇ ನಾನು ಬೇರೆ ಅಂತೀನಿ, ಇವ್ರು ಚಿಕ್ಕಮ್ಮ ಅಂತಾರೆ. ಸೊ ಅಲ್ಲೂ ಜೋರಾಗಿ ಗೈಸ್, ಅಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಜೋರು. ಆ್ಯಂಡ್ ಹೂ ಕೊಟ್ಟಿಲ್ವಾ ನಾನು? ಅದೇ ಸುಗಂಧರಾಜ ಎಷ್ಟಿದೆ ಹಂಗೆ ಈ ಸರಿ ನಾನು ಸೀರೆ ಕೊಡಿಸ್ತಾ ಇದ್ದೀನಿ. ನಿಂಗೆ ಬಗ್ಗು ಹಿಂಗೊಂತಿ ಬಗ್ಗವ. ಅಯ್ಯೋ, ಒಳ್ಳೇದು ಆಶೀರ್ವಾದ ಮಾಡು ಆಯ್ತಾ. ಮದುವೆ ಆಗಿ ಅದೆಲ್ಲ ಬೇಡ. ಅವತ್ತು ಇನ್ನೆಂಥದ್ದು ಹೇಳು, ಒಳ್ಳೆ ಬುದ್ಧಿ ಬರಲಿ, ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಅಂತೂ ಕಾಪಾಡ್ಕ. ಒಳ್ಳೇದಾಗ್ತದೆ. ಆಯ್ತು. ಮದುವೆ ಅಂತ ಹೇಳಲೇ ಇಲ್ಲ. ಮದುವೆ ಅಂತ ಬರಬಾರ್ದವ್ರು, ಮದುವೆ ವಿಷಯಕ್ಕೆ ಬಂದ್ರೆ ಅಯ್ಯೋ. ಮುದ್ದಮ್ಮ ಲಕ್ಷ್ಮಿ, ನಮ್ಮನೆ ಮುದ್ಲಕ್ಷ್ಮಿ. ಲಕ್ಷ್ಮಿ ಯಾರು ಅಂದ್ರೆ ಸುಗಂಧರಾಜ ಮಹಿಮೆ ಇಲ್ಲಿದೆ ನೋಡಿ. ಏನು ಗೈಸ್, ಇದು ನಮ್ಮ ಅಪ್ಪನೇ ಕಟ್ಟಿರೋದು ಅಲ್ಲ, ಹೇಳಿದ್ದು ಪೋಣಿಸಿರೋದು. ಏನು ಸಕ್ಕದಾಗಿ ಪೋಣಿಸಿದಾರೆ ನೋಡಿ. ನಾನು ಏನೋ ಮಾಡೋಕ್ಕೋಗಿ ಸುಮ್ಮನೆ 11 kg ತರಿಸಿದ್ದೆ. ಬಟ್ ಅದೇ ಇವಾಗ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಕೊಡಬೇಕು, ಇಲ್ಲಾಂದರೆ ವೇಸ್ಟ್, ನಾವು ಯೂಸ್ ಮಾಡೋಕ್ಕಾಗಲ್ಲ, ಮತ್ತೆ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಫೋಟೋ ಶೂಟ್ ಆಗ್ತಾ ಇದೆ. ಯಾರ್ದು? ನವದಂಪತಿಗಳು. ಹಿಂದೆ ಈ ಥರ ಮದುವೆ ಇದೀವ. ಎಷ್ಟು ವರ್ಷ ಸಂಸಾರ ಮಾಡಿದ್ಯಾ? ನಗಾಡ್ ನನ್ನ ನೋಡಲ್ಲ, ಅಲ್ಲ ತೋಟಮ್ಮನ ನೋಡಿ ನಗಾಡು, ನನ್ನ ನೋಡಲ್ಲ. ಇವತ್ತಿನ ನಮ್ಮನೆಯ ಬ್ರಂಚ್ ಅಂತಾನೆ ಹೇಳ್ಬೋದು. ಇವಾಗ ನಾನು ತಿಂಡಿ ತಿಂತಾ ಇದ್ದೀನಿ, ತಿಂಡಿ ಕಮ್ ಊಟ. ಸೊ ಇವಾಗ ಟೈಮ್ 11:15 ಆಯಿತು. ಪೂಜೆ ಎಲ್ಲ ಮುಗಿಸಿ ಇವಾಗ ಇಷ್ಟು ವಿಧ ಥರ ಮಾಡಿದ್ದಾರೆ. ಆಮೇಲೆ ಮಾಡ್ತಾರೆ, ಇವಾಗ ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ. ಸ್ವೀಟ್ ಇಲ್ವೇನಮ್ಮ? ಫಸ್ಟ್ ಸ್ವೀಟ್ ಕೊಡ್ರಿ. ಹಾಂ, ಹೋಳಿಗೆ ಇದೆ ಅಲ್ಲ, ನೋಡಲೇ ಇಲ್ಲ. ಆ್ಯಂಡ್ ಚೇತನ ಇನ್ನೂ ಬಂದಿಲ್ಲ. ನಮ್ಮಪ್ಪಂದು ಆಲ್ರೆಡಿ ಆಯಿತು. ಈ ಕಡೆ ನಮ್ಮ ಅಜ್ಜ 3 ಜನ ಕೊಟ್ಟಿದ್ದೀವಿ. ಇವಾಗ ನಾವು ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ನಾನು ತಂದಿರೋ ಐಟಮ್ಸ್ ಎಲ್ಲ ಇಲ್ಲಿದೆ, ಇನ್ನೂ ಒಂದು ಆ್ಯಡ್ ಮಾಡಬೇಕು. ಇವಾಗ ಎಲ್ಲ ಒಂದೊಂದು ಬ್ಯಾಗಿಗೆ ಹಾಕ್ತೀನಿ. ಸೊ ಬ್ಯಾಗು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಈ ಕವರು. ಅದಕ್ಕೆ ಮತ್ತೆ ಇನ್ನೊಂದು ಹೋಗಿ ಕವರ್ ತೊಗೊಬಂದಿದ್ದೀವಿ. ಸೊ ಇಲ್ಲಿ ಬಳೆ ಆ್ಯಂಡ್ ಬಳೆ ಜೊತೆಗೇ ಅರಿಶಿನ ಕುಂಕುಮ ಎಲ್ಲ ಇದೆ. ಸೊ ಸೆಟ್. ಆಮೇಲೆ ನಮ್ಮ ಸ್ಟೈಲಲ್ಲಿ ಈ ಥರ ಒಂದು ಕಾಫಿ ಕಪ್ ಕೊಡೋಣ ಅಂತ ಅಂದ್ಕೊಂಡು ಕೊಡ್ತಾ ಇರೋದು. ಆ್ಯಂಡ್ ಇದು ಆ್ಯಂಡ್ ಲಕ್ಷ್ಮಿ ಹಬ್ಬ ಅಲ್ಲ, ಸೊ ಇದು ಹೆಲ್ಪ್ ಆಗುತ್ತೆ, ಬಳೆ ಎಲ್ಲ ಹಿಡ್ಕೊತಾರೆ ಅಂತ. ಆ್ಯಂಡ್ ನನ್ನ ಕಡೆಯಿಂದ ಒಂದು ಚಾಕ್ಲೇಟ್ ಸ್ವೀಟ್ ಕೊಡಬೇಕಲ್ಲ, ಹಾಗಾಗಿ ಇನ್ನೂ ಇದೆ, ಹೋಗ್ತಾ ಹೇಳ್ತೀನಿ. ಬ್ಲೌಸ್ ಪೀಸ್ ಈ ಸರಿ ಒಂಥರ ವೆರೈಟಿಯಾಗಿ ತರಿಸಿದ್ದೀನಿ. ಇದು ಕಾಟನ್ ಮಟೀರಿಯಲ್. ಸೊ
ಅಂದರೆ ಸುಮ್ಮನೆ ಕೊಟ್ಟರೆ ವೇಸ್ಟ್ ಮಾಡ್ತಾರೆ ಅಥವಾ ಬೇರೆಯವ್ರಿಗೆ ಕೊಡ್ತಾರೆ. ಇದಾದರೆ ಲೈಕ್ ಸ್ಟಿಚ್ ಮಾಡಿಸ್ತಾರೆ ಅಂತ ಅಂದ್ಕೊಂಡೆ. ಇನ್ನು ರೆಡಿ ಆಗಿಲ್ಲ ಗೈಸ್. ಆಲ್ರೆಡಿ ಚೇತು ಬಂದು ಮೈ ಕೊಟ್ಬಿಟ್ಲು. ರೆಡಿ ಆಗ್ತಾ ಇದ್ದೀನಿ. ಸೊ ಹೇಗಿದೆ ನನ್ನ ಸೀರೆ? ಯಾಕೆ? ಓಕೆ ಗೈಸ್, ನನ್ನ ಬ್ಲೌಸ್ ಸ್ಪೆಷಾಲಿಟಿ ಏನು ಗೊತ್ತಾ? ಚಿಡಾ, ನನ್ನ ಬ್ಲೌಸ್ ಇದೆ ಲಕ್ಷ್ಮಿ. ಸೊ ಇದು ಪೇಂಟ್ ಮಾಡಿರೋದು. ಆ್ಯಂಡ್ ಈ ಸೀರೆ ಮತ್ತು ಬ್ಲೌಸ್ ಬಂದು 7 months ಆಯಿತು ಅನಿಸುತ್ತೆ ಅಲ್ಲ. ಸ್ಟೋರ್ ಓಪನ್ ಮಾಡಿದಾಗ ನನಗೆ ಪ್ರೆಸೆಂಟ್ ಮಾಡಿದ್ದು. ಅವತ್ತಿಂದ ಲೈಕ್ ಇದು ಲಕ್ಷ್ಮಿ ಇದೆಯಲ್ಲ, ಲಕ್ಷ್ಮಿ ಹಬ್ಬದ ದಿನ ಚೆನ್ನಾಗಿ ಕಾಣುತ್ತೆ ಅಂತ 7 months ಹೀಗೆ ಇಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಬ್ಲೌಸ್ ಅಂತೂ. ಡಿಸೈನು ಹಿಂದೆ ಪೇಂಟ್ ಮಾಡಿರೋದು ಆ್ಯಕ್ಚುಲಿ. ಪೇಂಟು, ಆ ಮೂಗ್ನತ್ತು, ಕಿರೀಟ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ ಡಿಸೈನು ಬ್ಲೌಸಲ್ಲಿ. ಸೊ ಎಷ್ಟು ವೆರೈಟಿ ಆಗಿದೆ ಅಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನನಗಂತೂ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪರ್ಪಲ್ ನನ್ನ ಫೇವ್ರೆಟ್ ಕಲರ್. ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಇವಾಗ. ಸೊ ಏನೇನು ಇಟ್ಟಿದ್ದೀನಿ ಅಂದರೆ ಆವಾಗಲೇ ಎಲ್ಲ ತೋರಿಸಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಬೆಳ್ಳಿ ಕಾಯಿನ್ ಕೂಡ ಕೊಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಅದೇನೋ ಗೊತ್ತಿಲ್ಲ, ನಾನು ಬೆಳ್ಳಿ ಗಿಫ್ಟ್ ಕೊಡಬೇಕು ಅಂತ ತುಂಬ ಇಷ್ಟ. ಸೊ ಹಾಗೆ ವರ್ಷವೂ ನಾನು ಹಿಂಗೆ ಕೊಡ್ತಾಯಿದ್ದೀನಿ. ಆ್ಯಂಡ್ ಕಾಯಿನ್ ಬಂದಿದ್ಬಿಟ್ಟು ಈ ಥರ ಇದೆ ಗೈಸ್. ಸೊ ಇಲ್ಲಿ ಫ್ರಂಟ್ ಲಕ್ಷ್ಮಿ ಇದೆ, ಅದಕ್ಕೆ ಈ ಥರ ಮಾಡಿದ್ದೀನಿ. ಇಷ್ಟು ಮಾಡಿಟ್ಟಿದ್ದೀನಿ. ಎಲ್ಲರೂ ಕರೆದಿದ್ದೀನಿ ಆ್ಯಂಡ್ ಅಮ್ಮನೂ ಕರೆದಿದ್ದಾರೆ. ಇವಾಗ ಎಲ್ಲ ರೆಡಿಯಾಗಿ ಹೊರಗಡೆ ಹೋಗಿ ಮಿಂಚಿಂಗ್ ಅಷ್ಟೇ. ಇವಾಗ ಒಂದ್ಸರಿ ದೀಪ ಹಚ್ಚಬೇಕು, ಸಂಜೆ ಪೂಜೆ ಅಂತ ಹೇಳ್ತಾರಲ್ಲ, ಒಂದ್ಸರಿ ಧೂಪ ಹಚ್ಬಿಟ್ಟು ಆರತಿ ಬೆಳಗ್ತೀನಿ. ಬನ್ನಿ. ಅಮ್ಮ ಮಗಳು ಹಿಂಗೆ ಸ್ಲೋ ಮೋಷನಲ್ಲಿ ಟರ್ನ್ ಆಗಿ ನೋಡೋಣ. ನೀವು ಹೆಂಗೆ ಟರ್ನ್ ಆಗ್ತೀರಾ ಅಂತ ನೋಡೋಕೆ ತೆಗೆದು. ಗೈಸ್, ಇವತ್ತು ನಮ್ಮ ಮನೇಲಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ? ನಾನು ಎಷ್ಟು ಫಂಕ್ಷನಿಗೆ ಕರಿತೀನಿ, ಒಂದು ಸರಿನೂ ಬಂದಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ನಮ್ಮಮ್ಮ ಇಲ್ಲ ಬರಲ್ಲ, ಬರೀ ಸುಳ್ಳು ಹೇಳುತ್ತೆ ಅಂತ ಅಂತೂ ಇಲ್ಲ. ಆಮೇಲೆ ಇಲ್ಲ ಬರುತ್ತೆ, ಖಂಡಿತ ಬರುತ್ತೆ ಅಂತ ಹೇಳಿ ಬಂದರು. ನಾನು ಬರ್ತಿರ್ಲಿಲ್ಲ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ನೀನ್ ಸೂಪರ್ ಆಗಿದ್ಯಾ, ಚೆನ್ನಾಗಿ ಕಾಣ್ತಿದ್ಯಾ. ಚೇತು ಹೇಳ್ಬಿಡಿ ಸಣ್ಣಾಗಿದ್ದೀನಿ ಅಂತ ಹೇಳಿದ್ದು. ಸಣ್ಣಾಗಿದ್ದೀನಾ? ಮುಖ ಸಣ್ಣ ಆಗಿದೆ ಅಂದರೆ ಮುಖ 3 ದಿನದಿಂದ ನಿದ್ದೆ ಮಾಡಿಲ್ಲ, ಹುಷಾರಿಲ್ಲ, ಹಬ್ಬ, ಅದಕ್ಕೋಸ್ಕರ ಮೋಸ್ಟ್ಲಿ ಈ ಥರ ಕಾಣ್ತಿದೆ. ಆದ್ರೂ ನಾನು ಚೆನ್ನಾಗಿ ತಿಂತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಮದ್ವೆ ಅಂತಿರಲ್ಲಪ್ಪ. ಚೇತಂದು ಮತ್ತೆ ಭೂಮಿದು ಬೇಗ ಯಾಕೆ ನಾವು ಹಿಂಗೆ ಆರಾಮಾಗಿರೋದು ಬೇಡವಾ? ಕರ್ಕೊಂಡು ಓಡಾಡಿಸಿ ಒಂದು ರೇಷ್ಮೆ ಸೀರೆ ತರಲಿ ನಂಗಿಬ್ರು. ಅಫ್ಕೋರ್ಸ್ ಚೇತು ಮದುವೆ ಆಗಿದ್ರು ಪರವಾಗಿಲ್ಲ, ಸೀರೆ ಕೊಡಿಸ್ತೀನಿ ಅಂತ ಹೇಳ್ಬಿಡಿದಾಳೆ ಚೇತು. ನಾನು ಅಷ್ಟೇ. ನಮ್ಮ ಫಸ್ಟ್ ಅತಿಥಿ ಗೊತ್ತಾ ನೀವು? ಹಂಗೆ ಥ್ಯಾಂಕ್ ಯು ಭೂಮಿ. ದೇವ್ರ ಭಗವಂತನಿಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಪಾಪ ಬರೀ ಎಲ್ರಿಗೂ ಮದ್ವೆ ಮಾಡಿಸ್ತಾರಲ್ಲ ಇವರು. ಮದುವೆ ಮಾಡಿಸು. ಅದೇ ಎಲ್ರಿಗೂ ಮದ್ವೆ ಮಾಡ್ಸೋದು. ಈ ಮಂತಲ್ಲೇ ಬರ್ತೀವಿ, ನಿಮಗೇನೋ ಒಂದು ಸರ್ಪ್ರೈಸ್ ಇದೆ. ಹೌದಾ ಭೂಮಿ? ಹೌದಾ? ಸರ್ಪ್ರೈಸ್. ನೋಡೋಣ. ಸರ್ಪ್ರೈಸ್. ಕಾಯ್ತಾ ಇರ್ತೀನಿ. ಪ್ರೇಮ ಸಂಗಮ ಏನಿದು ಈ ತರ ಡ್ರಾಸ್ಟಿಕ್ ಚೇಂಜ್? ಒಳಗಡೆ ನೋಡಿದ್ರೆ ಹಂಗ್ ನಡೀತಿದೆ, ಹೊರಗಡೆ ಬಂದ್ರೆ ಇವರಿಬ್ರು ಫೋಟೋಶೂಟ್ ನಡೀತಾ ಇದೆ. ನನ್ನ ತಮ್ಮ ಎಲ್ಲೋದ್ನೋ ಏನೋ, ಯಾವಾಗ ನೋಡಿದ್ರು ಅವನೇ ಮಿಸ್ಸಿಂಗು. ಕರ್ಕ ಬಾ ಸಾರಮ್ಮ. ನೋಡಿ ಗೈಸ್, ಚಂಪು ಹೈ ಹೈ ಕಚ್ತಿದ್ಯಾ ಚಂಪ? ಬಾ. ಏನ್ ಹೆಸರು? ಧನ್ಯ. ನಿಮ್ದು? ಯಶಸ್ವಿನಿ. ಏನು ಓದ್ತಿದ್ಯೋ? 3rd standard. ಇವತ್ತು ರಜಾನಾ? ಸ್ಕೂಲಿಗೆ ರಜಾನಾ? ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಈ ಥರ ಫೋಟೋ ತೆಗೆಸ್ಕೊಂತೀರ ನನ್ನ ತಮ್ಮನ ಕೈಲಿ. ಏನು ಆಸೆ ಇರಬೇಕಲ್ಲ ನಿಂಗೆ? ಕಾಲ ಮೇಲೆ ಕಾಲ ಕಂಡು ಕೂತಿದ್ಯಾ? ಹೋಗ್ತಾಳಲ್ಲ ಸ್ವಲ್ಪ ದಿನ. ನಾನು ಎಲ್ಲಿಗೂ ಹೋಗಲ್ಲ. ಈ ರೂಮ್ ಅಂತೂ ಫುಲ್ ಬೀಗ. ನನ್ನ ಮದ್ವೆ ಆದ ಹೋದ್ರೆ ಅದೇ ಮದ್ವೆ ಆಗೋದ್ರೆ ಲಾಕ್. ತಡೀರ ಪಾಪ ಫೋಟೋ. ಮದ್ವೆ ತರ ಆಗತ್ತೆ ಅಪ್ಪ ಇದು. ನಾವು ಬರ್ಡೇಗೂ ತೆಗಿತೀವಿ, ಎಲ್ಲದಕ್ಕೂ ತೆಗಿತೀವಿ ಆಯ್ತಾ. ನೀನು ಆರಾಮಾಗಿ ಫೋಸ್ ಈ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಜ ತರ ನೋಡು ಅಷ್ಟೇ. ಅದೇನು ಉಳಿಯಲ್ಲ, ನೀವೇನಾರು ಮಾಡಿದ್ರು ಎಲ್ಲ ತೆಗೆದು
ಹೊರ್ಗಡೆ ಸೀರೆ ಯಾವ ಥರ ಕಾಣ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದೆ ಆ್ಯಂಡ್ ಹೆಂಗೆಂಗೋ ಉಟ್ಕೊಂಡು ಸುಮ್ಮನಿರಲೇ ಹೆಂಗೆಂಗೋ ಉಡ್ಕೊಂಡಿದ್ದೀನಿ. ಅಂದರೆ ಎಲ್ಲರೂ ಕುಂಕುಮಕ್ಕೆ ಬಂದ್ರಲ್ಲ, ಸೊ ಅದಕ್ಕಾಗಿ. ಇಲ್ಲ ಅಂದರೆ ಪರ್ಫೆಕ್ಟಾಗಿ ಉಡ್ಕೊತಿದ್ದೆ. ನಾನು ಆವಾಗಲೇ ಇಲ್ಲಿ ಡೆಕೋರೇಷನ್ ಮಾಡಿದೆ ಆಯಿತಾ. ಸ್ವಲ್ಪ ಹೂ ಎಲ್ಲ ಇತ್ತು, ಹಾಗಾಗಿ ನಾನು ಈ ಥರ ಡೆಕೋರೇಷನ್, ನಾನು ಚೇತು ಸೇರಿ ಡೆಕೋರೇಷನ್ ಮಾಡಿದ್ದೀವಿ. ಆ್ಯಂಡ್ ಇವತ್ತು ಚೇತು ಔಟ್ಫಿಟ್ ಹೇಗಿದೆ ಗೊತ್ತಾ, ಸಿ ಫುಲ್ಲು ಲಕ್ಷ್ಮಿ ಥರನೇ ಕಾಣ್ತಾ ಇದ್ದಾಳೆ. ಈ ಸೀರೆ ಯಾವುದು ಗೊತ್ತಾ ಗೈಸ್, ನಾನು ಮನೆ ಗೃಹ ಪ್ರವೇಶದಲ್ಲಿ ತೊಗೊಂಡಿರೋ ಸೀರೆ. ಸೊ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ಬ್ಲ್ಯಾಕ್ ಬ್ಲೌಸ್, ಲುಕಿಂಗ್ ಕ್ಯೂಟ್ ಬೇಬಿ. ಮಾತಾಡಿ, ನಮ್ಮ ಬ್ಲಾಗಲ್ಲಿ ಮಾತಾಡೇ ಇಲ್ವಲ್ಲ ನೀವು. ನಿಮ್ಮ ಬ್ಲಾಗಲ್ಲಿ ನಮ್ಮನ್ನೆಲ್ಲ ಎಲ್ಲಿ ತೋರಿಸ್ತೀರಾ? ಅದಕ್ಕೆ ಮಾತಾಡೋಕ್ಕಾಗಿಲ್ಲ. ನಾಟಕ ಆಡ್ತಿದ್ದಾಳೆ ಅಂದರೆ ಇರೋ ಬರೋ ಬಳೆ ಎಲ್ಲ ಹಾಕ್ಕೊಂಡು ಏನು ಮಿಂಚಿಂಗೋ. ಹಬ್ಬ ಆಯ್ತಲ್ಲ ಮನೇಲಿ, ಅದಕ್ಕೆ ಇವತ್ತು ಹೋಗಿ ಬೆಳಿಗ್ಗೆನೆ ಎದ್ದು ನಾನು ಎದ್ನಲ್ಲ ಆ ಟೈಮಿಗೆ ಹೋಗಿ ಮನೆಗೆ ಹೋಗಿ, ಅವ್ರ ಮನೇಲಿ ಯಾರೂ ಇಲ್ಲ ಅಂದರೆ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಬಂದಿರೋದು ಅಕ್ಕ. ಮತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಗೊತ್ತಾ, ಈ ಫ್ರೇಮ ಸಕ್ಕತ್ತಾಗಿ ಕಾಣ್ತಾ ಇದೆ. ಕ್ಲಿಕ್. ಸೊ ಗೈಸ್, ಸೊ ಕೊಡೋರಿಗೆ ಜಾಮೂನು, ವಡೆ ಮತ್ತು ಪುಳಿಯೋಗರೆ ಮಾಡಿದ್ದೀವಿ. ನಾವು ಮಧ್ಯಾಹ್ನ ಇನ್ನೇನು ಬ್ರಂಚೆ ಆಯಿತು, ಊಟನೂ ಮಾಡಿಲ್ಲ. ಹಾಂ, ಇಲ್ಲೇ ಇದೆ ತೋಟಮ್ಮ. ವಡೆ ಎಲ್ಲಿದೆ? ನೆಕ್ಸ್ಟ್ ಸರಿ ಬರ್ತಾ ಸಾನನ್ ಕರ್ಕೊಬನ್ನಿ, ಮಿಸ್ ಮಾಡಬೇಡಿ ಆಯಿತಾ? ಕರ್ಕೊಂಬರ್ತೀನಿ. ಹಾಂ, ಓಕೆ. ಇವತ್ತು ನಮ್ಮ ಮಹಾಲಕ್ಷ್ಮಿ ತುಂಬಾ ಎದ್ದು ಕಾಣ್ತಾ ಇದೆ. ತುಂಬ ಜನ ಬಂದು ಹೇಳೋದು ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ. ಅದಕ್ಕೆ ಇವಾಗ ದೇವರಿಗೆ ನಾವು ದೃಷ್ಟಿ ತೆಗಿತಾ ಇದ್ದೀವಿ. ಇಲ್ಲಿಗೆ ಬರ್ತೇವಾ ಮೂಸೈನಾ? ಯಾರ ಕಣ್ಣು ನಿಮಗೆ ಬೀಳ್ದಲೇ ಇರಲಪ್ಪ, ನನ್ನ ಕಣ್ಣು ಬೀಳಬಾರ್ದು. ಸರಿ, ದೃಷ್ಟಿ ತೆಗೆದ್ರು ನನಗೆ, ಇನ್ನೂ ತೆಗೆದಿಲ್ಲ. ಆನ್ ಪ್ರಾಸೆಸ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬಟ್ ನಾನು ಇನ್ನೂ ಮೇಕಪ್ ಮಾಡ್ಕೊಂಡಿಲ್ಲ, ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದು. ಕೂದಲು ನೋಡಿ, ನಾನು ಇನ್ನೂ ಸೆಟ್ಟೇ ಮಾಡ್ಕೊಂಡಿಲ್ಲ, ಯಾಕಂದರೆ ಬರೀ ಮನೆ ಕೆಲಸ ಮಾಡಿ ಸಾಕಾಯಿತು. ಸೊ ಅದಕ್ಕೋಸ್ಕರ ಈ ಥರ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಆಸೆ ಇತ್ತು. ಹೆಂಗೆ ಕಾಣ್ತಾ ಇದ್ದೀನಿ ಅಂತ ನೀವೇ ಕಾಮೆಂಟ್ಸಲ್ಲಿ ತಿಳಿಸಿ ಗೈಸ್. ಹಬ್ಬ, ತುಂಬ ಜನ ನಮ್ಮ ಮನೆಗೆ ಬಂದಿದ್ದರು, ಖುಷಿ ಆಯಿತು. ಕುಂಕುಮ ಎಲ್ಲ ತೊಗೊಂಡೋದ್ರು. ಆ್ಯಂಡ್ ಇವಾಗ ಇದನ್ನೆಲ್ಲ ರಿಮೂವ್ ಮಾಡಿ, ಮೇಕಪ್ ಎಲ್ಲ ರಿಮೂವ್ ಮಾಡಿ ಆರಾಮಾಗಿ ಮಲ್ಕೋಬೇಕು. ಬಟ್ ಕೆಲಸ ಇದೆ, ಬೇರೆ ಕೆಲಸ ಇದೆ, ಅದನ್ನ ಮಾಡ್ಕೋಬೇಕು. ಸತತ 4 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. ಐ ಡೋಂಟ್ ನೋ ಹೆಂಗಾಯಿತು ಅಂತ ನನಗೆ ಗೊತ್ತಿಲ್ಲ. ಸೊ ಈ ಹಬ್ಬ ನನಗೆ ತುಂಬಾ ಕನೆಕ್ಟೆಡ್, ಬಿಕಾಸ್ ನನಗೆ ದೀಪಕ್ಕ, ನನಗೆ ಅವರೇ ಅವ್ರಿಗೆ ತುಂಬ ಇಷ್ಟ ಆಯಿತಾ ಈ ಹಬ್ಬ. ವರಮಹಾಲಕ್ಷ್ಮಿ ಅಂದರೆ ತುಂಬ ಇಷ್ಟ ಅವರಿಗೆ. ಎಷ್ಟು ಖುಷಿಯಿಂದ ಮಾಡೋರು ಗೊತ್ತಾ. 1 ತಿಂಗಳು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು, ಬಿಕಾಸ್ ಎಲ್ಲ ಕ್ಲೀನಿಂಗು ಅದು ಇದು. ಅವರು ನೋಡಿ 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 ನಾನು ಈ ಥರ ಕಲ್ತಿರೋದು. ಸೊ ಆಯಿತು ಗೈಸ್, ವಾಶ್ ಮಾಡಬೇಕು. ಆ್ಯಂಡ್ ಇವಾಗ ಆ್ಯಕ್ಚುಲಿ ಏನಾಯಿತು ಗೊತ್ತಾ, ಸೀರೆ ಚೇತುಗೆ ಗಿಫ್ಟ್ ಕೊಡಬೇಕಾಗಿತ್ತು. ನಾನು ಸೀರೆ ತಂದಿದ್ದೆ, ಅದು ಮರ್ತೇ ಹೋಗಿದೆ ಅವಳಿಗೆ ಕೊಡೋದೆ. ಬಟ್ ನಾಳೆ ಕೊಡ್ತೀನಿ. ನಮಗಿಬ್ಬರಿಗೂ ಮರ್ತೋಗಿದೆ. ಹಾಗಾಗಿ ನಾನು ನಿನಗೆ ಅದಕ್ಕೆ ಸಪ್ರೇಟಾಗಿ ನಿನಗೆ ಕೊಡ್ತೀನಿ ಆಯಿತಾ. ಬೇಜಾರು ಮಾಡ್ಕೋಬೇಡ, ಅಳ್ಳಬೇಡ ಆಯಿತಾ. ಆ್ಯಂಡ್ ಓದು ಕಾಮೆಂಟ್ಸಿಗೆ ಸಾಕಷ್ಟು ರಿಪ್ಲೈ ಮಾಡಿದ್ದೀರಾ, ಹಬ್ಬದ ತುಂಬ ಚೆನ್ನಾಗಿದೆ ಹಾಗೆ ಹಿಂಗೆ ಅಂತ. ಸೊ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದು ತುಂಬಾ ಲೆಂತಿ ಆಯಿತು ವಿಡಿಯೋ, ಅದಕ್ಕೋಸ್ಕರ. ಇವತ್ತೊಂದು ಸಕ್ಕರಾಗಿತ್ತು ಗೈಸ್. ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಂಗೆಲ್ಲ ಆಯಿತು. ಆ್ಯಂಡ್ ನಮ್ಮ ಮಹಾಲಕ್ಷ್ಮಿ ಸಕ್ಕರ ಕಾಣ್ತಾ ಇತ್ತು, ನಮ್ಮನೆಯ ಮಹಾಲಕ್ಷ್ಮಿ.
ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮನೆ ಹಬ್ಬ ಹೆಂಗಿತ್ತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಗಾಯ್ಸ್. ನಾಳೆ ಸಿಗ್ತೀನಿ ಒಂದು ಲೊಕೇಶನ್ ಜೊತೆ. ಬಾಯ್.